ಈ ದಿನ ಅರೇಬಿಕ್ ಡಿಸೈನ್ಗೆ ನಾವು ಯಾವ ರೀತಿ ಫಿಲ್ಲಿಂಗ್ ಎಲಿಮೆಂಟ್ಸ್ನ ಕೊಡಬೇಕು, ಶೇಡಿಂಗ್ನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋದ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಡೇ 8 ಆಫ್ ಫ್ರೀ ಮೆಹಂದಿ ಕ್ಲಾಸ್ ಇನ್ ಕನ್ನಡ. ಇವತ್ತು ನಾವು ಅರೇಬಿಕ್ ಡಿಸೈನ್ಗೆ ಯಾವ ರೀತಿ ಫಿಲ್ಲಿಂಗ್ ಅಥವಾ ಶೇಡಿಂಗ್ ಎಲಿಮೆಂಟ್ಸ್ನ ಕೊಡಬೇಕು ಅಂತ ತಿಳ್ಕೊಳ್ಳೋದ. ಈಗ ಆಲ್ರೆಡಿ ನಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸೈನನ್ನು ಯಾವ ರೀತಿ ಡ್ರಾ ಮಾಡಬೇಕಂತ ಗೊತ್ತು. ಯಾರೆಲ್ಲ ಇನ್ನು ಪ್ರೀವಿಯಸ್ ಕ್ಲಾಸ್ನ ನೋಡಿಲ್ಲ ಅವರು ಚಾನಲ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗಿದೆ, ಒಂದ್ಸಲ ಚೆಕ್ ಮಾಡಿ. ಸೊ ಮೊದಲಿಗೆ ನಾವಿಲ್ಲಿ ಫ್ಲವರ್ ಎಲಿಮೆಂಟ್ ಏನಿದೆ ಟಾಪಲ್ಲಿ ಅದಕ್ಕೆ ಫಿಲ್ಲಿಂಗ್ ಎಲಿಮೆಂಟ್ಸ್ನ ಕೊಡಬೇಕು. ಸೊ ಫಿಲ್ಲಿಂಗ್ ಎಲಿಮೆಂಟ್ಸ್ನ ಈ ರೀತಿ ಕೊಡಬಾರ್ದು, ಅದಕ್ಕೆ ಅಂತ ಒಂದು ರೂಲ್ ಇದೆ, ಅದನ್ನು ಫಾಲೋ ಮಾಡಬೇಕು. ಆ ರೂಲ್ ಏನಪ್ಪ ಅಂತಂದರೆ, ಶೇಡಿಂಗ್ ಅಥವಾ ಫಿಲ್ಲಿಂಗ್ ಎಲಿಮೆಂಟ್ನ ನಾವು ಡ್ರಾ ಮಾಡುವಾಗ ಹ್ಯಾಂಡ್ ಮೇಲೆ ನಮಗೆ ಪ್ರಾಪರಾಗಿ ಕಂಟ್ರೋಲ್ ಇರಬೇಕು. ಸ್ಪೀಡ್ ಯಾವಾಗಲೂ ಕಂಟ್ರೋಲಲ್ಲೇ ಇರಬೇಕು. ಜಾಸ್ತಿ ಹೈ ಸ್ಪೀಡ್ ಅಥವಾ ಹೈ ಪ್ರೆಷರಲ್ಲಿ ನಾವು ಮೆಹಂದಿ ಕೋನನ್ನು ಸ್ಕ್ವೀಸ್ ಮಾಡಿದ್ರೆ ಪ್ರಾಡಕ್ಟು ಜಾಸ್ತಿ ಬರುತ್ತೆ, ಅದು ಶೇಡಿಂಗ್ ಆಗಿ ಕಾಣಲ್ಲ. ಪ್ರಾಡಕ್ಟ್ ತುಂಬಾ ಒಂದೇ ಕಡೆ ಕೂತಿರೋ ಥರ ಕಾಣುತ್ತೆ. ಸೊ ಹಾಗಾಗಿ ಲೈಟ್ ಹ್ಯಾಂಡಲ್ಲಿ ನಾವು ಶೇಡಿಂಗ್ನ ಕೊಡಬೇಕು. ಫಿಲ್ಲಿಂಗ್ ಎಲಿಮೆಂಟ್ಸ್ ಯಾವ ರೀತಿ ಕೊಡಬೇಕಂತ ಈಗಾಗಲೇ ನಾವು ಡೇ 5ಅಲ್ಲಿ ಫಿಲ್ಲಿಂಗ್ ಎಲಿಮೆಂಟ್ಸ್ ಕ್ಲಾಸಲ್ಲಿ ನೋಡಿದ್ದೀವಿ. ಆ ವಿಡಿಯೋ ಕೂಡ ಚಾನಲಲ್ಲಿ ಇದೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ. ಸೊ ಡೇ 1ಇಂದ ಕ್ಲಾಸ್ನ ಫಾಲೋ ಅಪ್ ಮಾಡಿ. ಇವಾಗ ನಾವು ಫ್ಲವರ್ಗೆ ಈ ರೀತಿ ಫಿಲ್ಲಿಂಗ್ ಎಲಿಮೆಂಟ್ನ ಕೊಡಬೇಕು. ಲೈನ್ ಬೈ ಲೈನ್ ಹ್ಯಾಂಡ್ ಮೇಲೆ ಲೈಟಾಗಿ ಪ್ರೆಷರ್ ಕೊಡ್ತಾ ಮೆಹಂದಿನ ಸ್ವಲ್ಪನೇ ಸ್ಕ್ವೀಸ್ ಮಾಡಬೇಕು. ಆ ರೀತಿ ಸ್ಕ್ವೀಸ್ ಮಾಡ್ತಾ ಕಂಪ್ಲೀಟಾಗಿ ನಾವು ಪ್ರತಿಯೊಂದಕ್ಕೂ ಫಿಲ್ಲಿಂಗ್ ಎಲಿಮೆಂಟ್ನ ಕೊಡಬೇಕು. ಸೆಕೆಂಡ್ ರೂಲ್ನ ಕೂಡ ನಾವು ಆಲ್ರೆಡಿ ನೋಡಿದ್ವು. ಫಿಲ್ಲಿಂಗ್ ಎಲಿಮೆಂಟ್ನ ಕೊಟ್ಟಾದಮೇಲೆ ಈ ರೀತಿ ಮೇಲ್ಗಡೆ ಡಿಸೈನನ್ನು ನಾವು ಫಿನಿಷಿಂಗ್ ಲೈನ್ನ ಕೊಟ್ಟು ಕಂಪ್ಲೀಟ್ ಮಾಡಬೇಕು. ಆವಾಗ ಅದು ನೋಡೋದಕ್ಕೆ ಇನ್ನೂ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಂದನ್ನು ಕೂಡ ನೀವು ಈ ರೀತಿ ಫಿನಿಷಿಂಗ್ ಲೈನ್ ಕೊಡ್ತಾ ಬನ್ನಿ. ನೆನ್ನೆ ನಾನು ಹೇಳಿದೆ, ಈ ರೀತಿ ಫಿನಿಷಿಂಗ್ ಲೈನ್ ಕೊಟ್ಟಮೇಲೆ ನಂದು ಮೆಹಂದಿ ಸ್ವಲ್ಪ ಪೇಸ್ಟ್ ಸ್ಮೂತಾಗಿ ಹೋಗಿದೆ, ವಾಟರ್ ಜಾಸ್ತಿ ಆಗಿದೆ ಅಂತ ನೆನ್ನೆ ಹೇಳಿದೆ ಅಲ್ವಾ. ಸೊ ಪರವಾಗಿಲ್ಲ, ಇದೇ ರೀತಿ ಡ್ರಾ ಮಾಡಿ ಅಂತ ಕೂಡ ಹೇಳಿದೆ, ಯಾಕೆಂದರೆ ನಾವು ಈ ರೀತಿ ಫಿನಿಷಿಂಗ್ ಲೈನ್ನ ಕೊಡ್ತೀವಿ. ಸೊ ಹಾಗಾಗಿ ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ನಿಮಗೆ ಜಸ್ಟ್ ಟ್ರೇಸಿಂಗ್ ಹಾಕೊಂಡ್ರೂ ಓಕೆ. ಫಿನಿಷಿಂಗ್ ಕಂಪ್ಲೀಟ್ ಮಾಡಾದಮೇಲೆ ಫಿಲ್ಲಿಂಗ್ ಕಂಪ್ಲೀಟ್ ಮಾಡಾದಮೇಲೆ ನೀವು ಈ ರೀತಿ ಫಿನಿಷಿಂಗ್ ಲೈನ್ನ ಕೊಟ್ಕೋಬೋದು. ನೀವು ಅಷ್ಟೇ ಸ್ಟಾರ್ಟಿಂಗ್ ಬೇಕಿದ್ರೆ ಟ್ರೇಸಿಂಗ್ ಲೈನ್ ಅಂದರೆ ಮೆಹಂದಿ ಲೈಟಾಗಿ ಕಾಣೋ ಥರ ಒಂದು ಡಿಸೈನನ್ನು ಡ್ರಾ ಮಾಡ್ಕೊಂಡ್ರೇ ಸಾಕು. ಅದಾದಮೇಲೆ ನೀವು ಈ ರೀತಿ ಫಿನಿಷಿಂಗ್ ಲೈನ್ ಕೊಟ್ಟಾಗ ಫಿಲ್ಲಿಂಗ್ ಮುಗಿಸಿ ಅದು ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾನು ಇವಾಗ ಫಿಲ್ಲರ್ ಎಲಿಮೆಂಟಾಗಿ ಸಿಂಗಲ್ ಸ್ಪೈರಲ್ನ ಕೊಡ್ತಾ ಇದ್ದೀನಿ. ಸೊ ಸಿಂಗಲ್ ಸ್ಪೈರಲ್ನ ಯಾವ ರೀತಿ ನಾವು ಡ್ರಾ ಮಾಡಬೇಕಂತ ಡೇ 5ಅಲ್ಲಿ ಆಲ್ರೆಡಿ ನೋಡಿದ್ದೀವಿ. ಸೊ ಸೈಜಲ್ಲಿ ಲೈಟಾಗಿ ಸ್ಲೈಟಾಗಿ ವೇರಿಯೇಷನ್ ಇತ್ತು ಅಂತಂದರೆ ಓಕೆ, ಬಟ್ ಜಾಸ್ತಿ ಏರುಪೇರು ಇರಬಾರ್ದು. ನೀವು ಫಿಲ್ಲಿಂಗ್ ಎಲಿಮೆಂಟ್ನ ಕೊಡಬೇಕಾದ್ರೆ ತೀರಾ ಸಣ್ಣದಾಗಿ ಈ ರೀತಿ ಸ್ಪೈರಲ್ ಎಲಿಮೆಂಟ್ಸ್ನ ಅಥವಾ ಯಾವುದೇ ಎಲಿಮೆಂಟ್ಸ್ನ ಕೊಡಬಾರ್ದು. ಮೀಡಿಯಮ್ ಸೈಜಲ್ಲಿ ನೀವು ಫಿಲ್ಲಿಂಗ್ ಎಲಿಮೆಂಟ್ಸ್ನ ಕೊಡಬೇಕು. ಸೊ ಆಗ ಡಿಸೈನು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಕಾಣುತ್ತೆ, ಹಾಗೆ ಸಪ್ರೇಟಾಗಿ ಕಾಣುತ್ತೆ. ನೀವೇನಾದರೂ ಸಣ್ಣದಾಗಿ ಕೊಟ್ಬಿಟ್ರೆ ಒಂದಕ್ಕೆ ಒಂದು ಮಿಕ್ಸ್ ಆಗಿರೋ ಥರ ಕಾಣುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಲೈನಲ್ಲಿ ಸಣ್ಣದಾಗಿ ಕೊಟ್ಟಿದ್ದೀನಿ ನೋಡಿ, ಅದ್ರ ಫಿನಿಷಿಂಗು ಮತ್ತು ನೆಕ್ಸ್ಟು ಬರೆದಂಥ ಡಿಸೈನ್ ಫಿನಿಷಿಂಗು ಕೂಡ ಯಾವ ರೀತಿ ಇದೆ. ಸೊ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ನೀವು ಡಿಸೈನ್ನ ಕೊಡಿ. ನೆಕ್ಸ್ಟು ಪ್ರತಿಯೊಂದೂ ನೀವು ಈ ರೀತಿ ಫಿನಿಷಿಂಗ್ ಲೈನ್ ಕೊಡ್ತಾ ಹೋಗಿ. ಯಾವುದೆಲ್ಲ ತುಂಬ ಲೈಟ್ ಅನ್ನಿಸ್ತದೆ ಮೆಹಂದಿ, ಅದಕ್ಕೆ ನೀವು ಫಿನಿಷಿಂಗ್ ಲೈನ್ ಕೊಡಿ. ಇಲ್ಲ ಕೆಲವೊಂದು ಆಲ್ರೆಡಿ ಡಾರ್ಕ್ ಇದೆ ಅಂತಂದರೆ ಅದನ್ನು ನೀವು ಸ್ಕಿಪ್ ಮಾಡಿ. ನೆಕ್ಸ್ಟು ನಾನು ಇನ್ನೊಂದು ಥರ ಶೇಡಿಂಗ್ನ ತೋರಿಸ್ತಾ ಇದ್ದೀನಿ. ಇದು ನಾವು ಹಂಪ್ಸ್ ಕೊಟ್ವಲ್ಲ ಅದೇ ಥರ, ಬಟ್ ಒಂದಕ್ಕೊಂದು ಜಾಯ್ನ್ ಆಗಬಾರ್ದು. ಆ ರೀತಿ ನೀವು ಅಪ್ವರ್ಡು ಡೌನ್ವರ್ಡು ರೈಟು ಲೆಫ್ಟ್ ಈ ರೀತಿ ಎಲ್ಲ ಥರ ಶೇಡಿಂಗ್ನ ಕಲ್ತ್ಕೊಳ್ಳಿ. ಆವಾಗ ನಿಮಗೆ ಶೇಡಿಂಗು ಕನ್ಫ್ಯೂಸ್ ಆಗೋಲ್ಲ. ನೆಕ್ಸ್ಟು ನಾನಿಲ್ಲಿ ಸ್ಪೈರಲ್ ಎಲಿಮೆಂಟ್ನ ಅಗೇನ್ ಕೊಡ್ತಾ ಇದ್ದೀನಿ ಫಿಲ್ಲರ್ ಎಲಿಮೆಂಟಾಗಿ, ಬಟ್ ಈ ಸಲ ಅದ್ರ ಜೊತೆಗೆ ಒಂದು ಸಿಂಗಲ್ ಲೈನ್ ಹಾಗೆ ಹಂಪ್ಸ್. ಸೊ ಇದೆಲ್ಲ ಗೊತ್ತಿದೆ ಅಲ್ವಾ ನಿಮಗೆ, ಆಲ್ರೆಡಿ ಡೇ 2ಅಲ್ಲಿ ನೋಡಿದ್ದೀರಾ ಬಾರ್ಡರ್ ಡಿಸೈನಲ್ಲಿ. ಸೊ ಅದೇ ಥರ ನಾನಿವಾಗ ಇಲ್ಲಿ ಫಿಲ್ಲಿಂಗ್ ಎಲಿಮೆಂಟ್ಸ್ನ ಕೊಡ್ತಾ ಇದ್ದೀನಿ. ಫಿಲ್ಲರ್ ಎಲಿಮೆಂಟ್ಸು ನಾನು ನಿನ್ನೆ ಕ್ಲಾಸಲ್ಲೇ ಹೇಳಿದೆ, ನಿಮ್ಮ ಇಷ್ಟ, ನಿಮಗೆ ಹೇಗೆ ಈಸಿ ಅಂತ ಅನಿಸುತ್ತೋ ಆ ರೀತಿ ನೀವು ಫಿಲ್ಲರ್ ಎಲಿಮೆಂಟ್ಸ್ನ ಕೊಡಿ. ಬ್ರೈಡಲ್ ಮೆಹಂದಿ ಆಗ್ತಾ ಇದ್ದೀರಾ ಅಂತಂದರೆ ಈ ರೀತಿ ಕಂಪ್ಲೀಟಾಗಿ ಹೆವಿ ಫಿಲ್ಲರ್ ಎಲಿಮೆಂಟ್ಸ್ನ ಕೊಡಿ, ಆವಾಗ ಲುಕ್ ವೈಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಾಗೆ ಇವತ್ತಿಂದ ನೀವೆಲ್ಲ ಹ್ಯಾಂಡ್ ಮೇಲೆ ಪ್ರಾಕ್ಟೀಸ್ ಮಾಡೋದನ್ನು ಶುರು ಮಾಡಿ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವು ನನಗೆ ನೋಟ್ಸ್ನ ಶೇರ್ ಮಾಡ್ತಾ ಇದ್ದೀರಾ. ಸೊ ಹ್ಯಾಂಡ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ತಂತಂದರೆ ಇವಾಗ ನೀವು ಆರ್ಡರ್ಸ್ ತಗೊಳ್ಳೋ ಲೆವೆಲ್ಗೆ ಆಲ್ರೆಡಿ 80% ಮೆಹಂದಿನ ಕಲ್ತಿದ್ದೀರಾ. ಸೊ ಹಾಗಾಗಿ ಹ್ಯಾಂಡ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ತಂತಂದರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಇವಾಗ ನಾನು ಅಗೇನ್ ಒಂದು ಫಿಲ್ಲರ್ ಎಲಿಮೆಂಟ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಈ ರೀತಿ ಚೆಸ್ಟ್ ಪ್ಯಾಟ್ರನ್ನ ಕೊಡ್ತಾ ಇದ್ದೀನಿ. ಸೊ ಫಿಲ್ಲರ್ ಎಲಿಮೆಂಟ್ನ ಯಾವಾಗಲೂ ಅಷ್ಟೇ ನೀವು ಬೇಕಂದರೆ ಈ ರೀತಿ ಶೇಡಿಂಗ್ನ ಕೊಡ್ಬೋದು. ಈ ರೀತಿ ಶೇಡಿಂಗ್ ನಾನು ತೋರಿಸಿದ್ನಲ್ಲ ಆವಾಗಲೇ ಹಂಪ್ಸ್, ಆ ರೀತಿ ಶೇಡಿಂಗ್ನ ಕೊಟ್ಟು ಈ ರೀತಿ ಫಿನಿಷಿಂಗ್ ಲೈನ್ನ ಕೂಡ ಕೊಡ್ಬೋದು. ಇಲ್ಲ ಅಂತಂದರೆ ಈ ರೀತಿ ಫಿಲ್ಲರ್ ಎಲಿಮೆಂಟ್ಸ್ನ ಕೂಡ ನೀವು ಡ್ರಾ ಮಾಡ್ಕೋಬೋದು. ಆದರೆ ಶೇಡಿಂಗ್ನ ಕೊಡಬೇಕಾದ್ರೆ ಡಿಸೈನಿನ ಅರ್ಧ ಭಾಗ ಖಾಲಿನೇ ಇರಬೇಕು. ಬಟ್ ಫಿಲ್ಲಿಂಗ್ ಎಲಿಮೆಂಟ್ನ ಕೊಡಬೇಕಾದ್ರೆ ಕಂಪ್ಲೀಟಾಗಿ ನಾವು ಎಲ್ಲೂ ಕೂಡ ಎಂಟಿ ಸ್ಪೇಸ್ನ ಬಿಡದೆ ನೀಟಾಗಿ ಫಿಲ್ಲಿಂಗ್ನ ಕೊಡಬೇಕು. ಲುಕ್ ವೈಸ್ ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಥವಾ ಕ್ಲೈಂಟ್ಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ತಿಳ್ಕೊಂಡು ನೀವು ಡಿಸೈನನ್ನು ಡ್ರಾ ಮಾಡಬೇಕು. ನೀವು ವರ್ಕ್ಗೆ ಹೋದಾಗ ಯಾವಾಗಲೂ ಅಷ್ಟೇ ಕ್ಲೈಂಟ್ಗೆ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಆ ರೀತಿ ಡಿಸೈನನ್ನು ಚೂಸ್ ಮಾಡಿ. ಹಾಗೆ ಯಾವಾಗಲೂ ಒಂದು ರೆಫರೆನ್ಸ್ ಪಿಕ್ನ ಇಟ್ಕೊಂಡು ನೀವು ಡಿಸೈನನ್ನು ಡ್ರಾ ಮಾಡಿ. ನಿಮಗೆ
ಅವರು ಹೇಳೋ ರೆಫರೆನ್ಸ್ ಪಿಕ್ ಇದ್ದರೆ ಅದು ಓಕೆ, ಅಥವಾ ನೀವೇ ನಾನು ಈ ಡಿಸೈನ್ ಹಾಕ್ತೀನಿ ಅಂತ ಒಂದು ರೆಫರೆನ್ಸ್ ಪಿಕ್ ಇಟ್ಕೊಂಡು ಡಿಸೈನನ್ನು ಡ್ರಾ ಮಾಡಿದ್ರೆ ನಿಮಗೆ ಕೆಲಸ ಬೇಗ ಆಗುತ್ತೆ, ಕನ್ಫ್ಯೂಸ್ ಅನ್ನೋದಿರೋದಿಲ್ಲ. ಸೊ ಫ್ರೀ ಇದ್ದಾಗೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ನೋಟ್ಸ್ ಏನಿದೆ ಅದರಲ್ಲಿ ಒಂದು ಡಿಸೈನನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನೇ ರೆಫರೆನ್ಸ್ ಪಿಕ್ ಆಗಿ ಇಟ್ಕೊಂಡು ನೀವು ಕ್ಲೈಂಟ್ಗೆ ಡಿಸೈನನ್ನು ಶೇರ್ ಮಾಡ್ಬೋದು, ಅಥವಾ ಅವ್ರು ಶೇರ್ ಮಾಡಿರೋ ಡಿಸೈನನ್ನು ಅದೇ ರೀತಿ ಹಾಕ್ಕೊಡ್ಬೋದು. ಸೊ ಫಿಲ್ಲಿಂಗ್ ಎಲಿಮೆಂಟ್ಸ್ನ ನಾನು ಮತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಿಲ್ಲಿಂಗ್ ಎಲಿಮೆಂಟ್ಸ್ ಇದೇ ಕೊಡಬೇಕು ಅದೇ ಕೊಡಬೇಕು ಅಂತ ಏನಿಲ್ಲ, ನೀವು ಯಾವ ಡಿಸೈನನ್ನು ಬೇಕಾದರೂ ಕೊಡ್ಬೋದು. ಜಸ್ಟ್ ಒಂದೇ ಡಿಸೈನನ್ನು ರಿಪೀಟೆಡ್ ಆಗಿ ಕೂಡ ಕೊಡ್ಬೋದು. ನಾನಿಲ್ಲಿ ಅಂಪ್ಸ್ನ ಕೂಡ ಈ ರೀತಿ ರಿಪೀಟೆಡ್ ಆಗಿ ಕೊಡ್ತಾ ಇದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂತಂದರೆ ನೀವು ಜಸ್ಟ್ ಒಂದು ಸ್ಪೈರಲ್ ಏನಿದೆ, ಸಿಂಗಲ್ ಸ್ಪೈರಲ್, ಅದನ್ನು ಕೂಡ ಫಿಲ್ಲಿಂಗ್ ಎಲಿಮೆಂಟ್ಸ್ ಆಗಿ ಕೊಡ್ಬೋದು. ಡಾಟ್ ಕೊಡ್ಬೋದು, ಚೆಸ್ ಎಲಿಮೆಂಟ್, ಏನು ಬೇಕಾದರೂ ನೀವು ಪಿಲ್ಲರ್ ಎಲಿಮೆಂಟ್ ಆಗಿ ಕೊಡ್ಬೋದು. ಸೊ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಫ್ಲವರ್ ಎಲಿಮೆಂಟ್ ಕೂಡ ಹೇಳ್ಕೊಡ್ತೀನಿ. ಅದನ್ನು ಕೂಡ ನೀವು ಫಿಲ್ಲರ್ ಎಲಿಮೆಂಟ್ ಆಗಿ ಕೊಡ್ಬೋದು. ನಾನು ಹೇಳಿದ್ನಲ್ಲ, ಫಿಲ್ಲರ್ ಎಲಿಮೆಂಟ್ ಆಗಿ ನೀವು ಸಿಂಗಲ್ ಡಿಸೈನನ್ನೇ ಸೆಲೆಕ್ಟ್ ಮಾಡ್ಕೋಬೋದು ಅಂತ. ಇವಾಗ ನಾನು ಜಸ್ಟ್ ಅಂಪ್ಸ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಅಗೇನ್ ಸಿಂಗಲ್ ಸ್ಪೈರಲ್ನ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನೀವು ಕೊಟ್ಟು ಲುಕ್ನ ಕಂಪ್ಲೀಟ್ ಮಾಡಿದಾಗ ಲುಕ್ ವೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆನ್ನೆ ಡಿಸೈನ್ ಎಷ್ಟು ಎಂಟಿ ಅನ್ನಿಸ್ತಾ ಇತ್ತು, ಇವತ್ತು ಫಿಲ್ಲಿಂಗ್ ಕೊಟ್ಟ ಮೇಲೆ ಎಷ್ಟು ಫಿಲ್ಲರ್ ಅಂದರೆ ಮೆಹಂದಿ ಕೈ ತುಂಬ ಕೂತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಾಣಿಸುತ್ತೆ. ಸೊ ಯಾವಾಗ್ಲೂ ಇವಾಗಿನ ಟ್ರೆಂಡ್ಗೆ ನೀವು ಫಿಲ್ಲರ್ ಎಲಿಮೆಂಟ್ನ ಚೂಸ್ ಮಾಡ್ಕೊಳ್ಳಿ. ಇವತ್ತಿನ ಟ್ರೆಂಡಲ್ಲಿ ಅರಬಿಕ್ ಡಿಸೈನ್ಗೆ ಫಿಲ್ಲಿಂಗ್ ಎಲಿಮೆಂಟ್ಸೇ ಕೊಡ್ತಾ ಇದ್ದಾರೆ. ಶೇಡಿಂಗ್ನ ಯಾರೂ ಅಷ್ಟಾಗಿ ಕೇಳ್ತಾ ಇಲ್ಲ. ಸೊ ಫಿಲ್ಲರ್ ಎಲಿಮೆಂಟ್ಸ್ನ ನೀಟಾಗಿ ಕಲ್ತ್ಕೊಳ್ಳಿ. ಡಿಸೈನ್ ರಿಪೀಟೆಡ್ ಆದರೂ ಪರವಾಗಿಲ್ಲ, ಬಟ್ ಮೆಹಂದಿನ ಕಂಪ್ಲೀಟಾಗಿ ಫಿಲ್ಲಿಂಗ್ ಕೊಟ್ಟರೆ ಅದು ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ನೀವು ಬೇಕಿದ್ರೆ ಮೇಲ್ಗಡೆ ಈ ರೀತಿ ಫ್ಲವರ್ ಎಲಿಮೆಂಟ್ನ ಕೂಡ ಕೊಡ್ಬೋದು. ನಾನು ಎಕ್ಸ್ಟ್ರಾ ಇವಾಗ ಒಂದು ಲೈನ್ ಕೊಟ್ಟು ಅದಕ್ಕೆ ಹಂಪ್ಸ್ ಕೊಟ್ಟು ಡಾಟ್ ಕೊಟ್ಟು ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಈ ಡಿಸೈನನ್ನು ನಿಮ್ಮ ಹಸ್ತದಲ್ಲಿ ಡ್ರಾ ಮಾಡಿ ನನಗೆ ಕಳಿಸಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಹ್ಯಾಂಡ್ ಮೇಲೆ ಯಾವ ರೀತಿ ಡಿಸೈನ್ ಕ್ರಿಯೇಟ್ ಆಗುತ್ತೆ, ಹ್ಯಾಂಡ್ ಮೇಲೆ ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಕ್ಲೈಂಟ್ ಹ್ಯಾಂಡ್ ಮೇಲೆ ಡಿಸೈನನ್ನು ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಇವಾಗ ನಾವು ನಿನ್ನೆ ಸೆಕೆಂಡ್ ಡಿಸೈನ್ ನೋಡಿದ್ವಲ್ಲ, ಅದ್ರ ಮೇಲೆ ಫಿಲ್ಲಿಂಗ್ನ ಕೊಡೋಣ. ಸೊ ಫ್ಲವರ್ಗೆ ನಾನು ಈ ರೀತಿ ಫಿಲ್ಲರ್ ಎಲಿಮೆಂಟ್ನ ಕೊಟ್ಟೆ. ಸೊ ಇದನ್ನು ಯಾವ ರೀತಿ ಕೊಡಬೇಕಂತ ಆಲ್ರೆಡಿ ಹೇಳಿದ್ದೀನಲ್ವ, ಆ ರೀತಿ ನೀವು ಫಿಲ್ಲಿಂಗ್ ಎಲಿಮೆಂಟ್ನ ಕೊಟ್ಕೊಂಡು ಈ ರೀತಿ ಮೇಲ್ಗಡೆ ಫ್ಲವರ್ ಕೊಟ್ಟರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ನಾನು ಇವಾಗಿರೋ ಮ್ಯಾಂಗೋ ಶೇಪ್ಗೆ ಅಗೇನ್ ಫಿಲ್ಲಿಂಗ್ ಎಲಿಮೆಂಟ್ನ ಕೊಡ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ ಸ್ಪೈರಲ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈ ರೀತಿ ನೀವು ಸ್ಪೈರಲ್ನ ಕೂಡ ಕೊಡ್ಬೋದು. ಅದಕ್ಕೆ ಸಪ್ರೇಟಿಂಗ್ ಲೈನ್ ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಯಾವ ರೀತಿ ಫಿಲ್ ಮಾಡಬೇಕಂತ ನೀವು ಆಲ್ರೆಡಿ ಗೊತ್ತಿದೆಯಾ ನಿಮಗೆ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಪ್ರೀವಿಯಸ್ ಕ್ಲಾಸ್ನ ನೋಡಿ, ಹಾಗೆ ಯಾರೆಲ್ಲ ಹೊಸದಾಗಿ ಕ್ಲಾಸ್ನ ಕೇಳ್ತಾ ಇದ್ದೀರಾ ಅವರು ಕೂಡ ಡೇ 1ಇಂದ ನೀವು ಕ್ಲಾಸ್ನ ನೋಡ್ಬೋದು. ಇದು ಫ್ರೀ ಆ್ಯಕ್ಸೆಸ್ ಇರುತ್ತೆ, ಯಾವಾಗ ಬೇಕಾದ್ರೂ ನೀವು ಕ್ಲಾಸ್ನ ನೋಡ್ಬೋದು. ನೆಕ್ಸ್ಟು ನಾನು ಇವಾಗ ಫಿಲ್ಲರ್ ಎಲಿಮೆಂಟ್ನ ತೋರಿಸ್ತಾ ಇದ್ದೀನಿ. ಸೊ ಡಿಸೈನ್ ಕೊಟ್ಟರೆ ಯಾವ ರೀತಿ ಇರುತ್ತೆ, ಫಿಲ್ಲಿಂಗ್ ಕೊಟ್ಟರೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಇವಾಗ ಒಂದು ಐಡಿಯಾ ಬಂದಿರುತ್ತೆ. ಸೊ ನೀವೇನಾದರೂ ಫಿಲ್ಲರ್ ಎಲಿಮೆಂಟ್ ಕೊಡ್ತಾ ಇದ್ದರೆ ಡಿಸೈನು ಕಂಪ್ಲೀಟಾಗಿ ಎಲ್ಲೂ ಕೂಡ ಗ್ಯಾಪ್ ಇಲ್ದಿರೋ ಥರ ಫುಲ್ ಅನ್ನೋ ಫೀಲ್ ಕೊಡುತ್ತೆ. ನೀವು ಶೇಡಿಂಗ್ ಕೊಡ್ತಾ ಇದ್ರೆ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಅದು ಕೂಡ ಫೀಲ್ ವೈಸ್ ಲುಕ್ ವೈಸ್ ಚೆನ್ನಾಗಿರುತ್ತೆ. ಬಟ್ ನನಗೆ ಪರ್ಸ್ನಲಿ ಕ್ಲೈಂಟ್ನ ಕೇಳಿದಾಗ ಅವ್ರು ಹೇಳೋ ಮಾತೇನಂತಂದರೆ, ಮ್ಯಾಮ್ ನಮಗೆ ಫಿಲ್ಲಿಂಗ್ ಎಲಿಮೆಂಟ್ಸ್ನೇ ಕೊಟ್ಬಿಡಿ, ಶೇಡಿಂಗ್ ಬೇಡ. ಸೊ ಫಿಲ್ಲಿಂಗ್ ಎಲಿಮೆಂಟ್ಸ್ ಇದ್ದರೆ ನಮಗೆ ಕೈ ತುಂಬ ಡಿಸೈನ್ ಇದೆ ಅನ್ನೋ ಫೀಲ್ ಬರುತ್ತೆ ಅಂತ ಕ್ಲೈಂಟ್ಸ್ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಕೂಡ ನೀವು ಸಾಧ್ಯ ಆದಷ್ಟು ಫಿಲ್ಲಿಂಗ್ ಎಲಿಮೆಂಟ್ಸ್ನ ಕೊಟ್ಟೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಹಂಪ್ಸ್ನ ಕೊಟ್ಟು ಸ್ಮಾಲ್ ಸರ್ಕಲ್ನ ಕೊಡ್ತಾ ಇದ್ದೀನಿ. ಸೊ ಲುಕ್ ವೈಸ್ ಅಥವಾ ಡಿಸೈನ್ ವೈಸ್ ನೋಡೋದಾದರೆ ಅದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ, ಚಿಟ್ಟೆದು ರೆಕ್ಕೆ ಥರ ಕಾಣಿಸ್ತಾ ಇದೆ. ಸೊ ನಾವು ಹಾಕೋ ಡಿಸೈನು ಫಿಲ್ಲಿಂಗ್ ಎಲಿಮೆಂಟ್ ಕೊಟ್ಟಾದಮೇಲೆ ಡಿಸೈನ್ ಕೂಡ ಚೇಂಜ್ ಆಗಿ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಫಿಲ್ಲಿಂಗ್ ಎಲಿಮೆಂಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಡಾಟ್ ಕೊಡ್ತಾ ಇದ್ದೀನಿ. ಹಾಗೆ ನಾನಿವಾಗ ಇಲ್ಲಿ ಫಿಲ್ಲರ್ ಎಲಿಮೆಂಟ್ಸ್ ಆಗಿ ಸ್ಪೈರಲ್, ಆರ್ಮ್ಸ್ ಇದನ್ನೇ ರಿಪೀಟೆಡ್ ಆಗಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ಹೇಳಿದ್ದೀನಲ್ಲ, ನೀವು ಯಾವ ಡಿಸೈನನ್ನು ಬೇಕಾದರೂ ಕೊಡ್ಬೋದು, ಬಟ್ ಅದು ಲುಕ್ ವೈಸ್ ಚೆನ್ನಾಗಿ ಕಾಣೋ ಥರ ಕೊಡಿ. ಫಿಲ್ಲರ್ ಎಲಿಮೆಂಟ್ಸ್ನ ಕೊಟ್ಟಷ್ಟು ಅರೇಬಿಕ್ ಮೆಹಂದಿ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ಲೈಂಟು ಕೂಡ ಇದನ್ನೇ ಇಷ್ಟಪಡ್ತಾರೆ. ಸೊ ನೀವೆಲ್ಲ ಇನ್ಮೇಲೆ ನೋಟ್ಸ್ ಬರೆಯೋದಕ್ಕೆ ಶುರು ಮಾಡಿ. ಡೇ 1ನಲ್ಲಿ ಏನು ಲೈನ್ಸ್ ಹೇಳ್ಕೊಟ್ಟಿದ್ದೆ ಅಲ್ಲಿಂದ ಡ್ರಾಯಿಂಗ್ ಬುಕ್ಕಲ್ಲಿ ನೋಟ್ಸ್ನ ಶುರು ಮಾಡಿ. ಈ ಮಂತ್ ತನಕ ಪ್ರಾಕ್ಟೀಸ್ ಮಾಡಿ ನೋಟ್ಸ್ ಮಾಡಿ ನನಗೆ 13th ಒಳಗಡೆ ನೋಟ್ಸ್ನ ಕಳಿಸ್ಕೊಟ್ರೆ ನಾನು ನಿಮಗೆ ನೋಟ್ಸನ್ನ ಒಂದ್ಸಲ ವೆರಿಫಿಕೇಷನ್ ಮಾಡಿ ಕಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಫಿಲ್ಲರ್ ಎಲಿಮೆಂಟ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ನಾನು ರಿಪೀಟೆಡ್ ಆಗೇ ಫಿಲ್ಲರ್ ಎಲಿಮೆಂಟ್ಸ್ ಕೊಟ್ಟಿದ್ರು ಅಷ್ಟೇ ಲುಕ್ ವೈಸ್ ಕೂಡ ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಯಾವ ರೀತಿ ಫಿಲ್ಲಿಂಗ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಟ್ಸ್ನ ಕೂಡ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು 2 ರೂಲ್ಸ್ ಎಕ್ಸ್ಟ್ರಾ ಬರೆಸಿದ್ದೀನಿ. ಪ್ರತಿದಿನ ನಿಮ್ಮ ಪ್ರಾಕ್ಟೀಸ್ ನೋಟ್ಸ್ ನೋಡೋದಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ಎಷ್ಟು ಇಂಪ್ರೂವ್ ಆಗಿದ್ದೀರಾ ಗೊತ್ತಾ ನೀವು. ಡೇ 1ಗಿಂತ ಡೇ 7ನಲ್ಲಿ ತುಂಬಾ ಇಂಪ್ರೂವ್ ಆಗಿದ್ದೀರಾ. ನಿಮ್ಮ ನೋಟ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ನಾಳೆ ವಿಡಿಯೋಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.